Hey, what's up, guys? I hope you guys doing great. So, guys, bike taxi service providers ಅಂದ್ರೆ ರ್ಯಾಪಿಡೋ ಆಗಿರಲಿ ಅಥವಾ ಊಬರ್ ಆಗಿರಲಿ ಓಲೋ ಆಗಿರಲಿ ಯಾವುದೇ ಅಂದ್ರೆ ಇನ್ನಿತರ ಅಪ್ಲಿಕೇಶನ್ಸ್ಗಳಾಗಿರಲಿ ಏನೊಂದು ಬೈಕ್ ಟ್ಯಾಕ್ಸಿ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ರು ಸಿಟಿಗಳಲ್ಲಾಗಲಿ ಅಥವಾ ಔಟ್ ಆಫ್ ದ ಸಿಟಿಗಳಲ್ಲಾಗಲಿ ಎಂಟೈರ್ ಕರ್ನಾಟಕ. ಸೊ ಅದು ಇವಾಗ ಏನಾಗಿದೆ ಅಂದ್ರೆ ಸರ್ವಿಸ್ ಪ್ರೊವೈಡರ್ ಹೈಕೋರ್ಟ್ ಆರ್ಡರ್ ಮೇರೆಗೆ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ ಫರ್ದರ್ ಆರ್ಡರ್ ಬರೋವರೆಗೂ. ಸೊ ಹಾಗಾಗಿ ಇನ್ನೂ ಸುಮಾರು ಜನಗಳು ನನಗೆ ಮೆಸೇಜ್ ಮಾಡ್ತಾ ಇದ್ರು, ಯಾಕಂದ್ರೆ ಸುಮಾರು ವರ್ಷಗಳಿಂದ ರ್ಯಾಪಿಡೋ ಬಗ್ಗೆ ಒಂದು ವಿಡಿಯೋಗಳು ಮಾಡಿದೆ. ಅದರಲ್ಲಿ ಇವಾಗ ಕಮೆಂಟ್ಸ್, ಯಾಕಂದ್ರೆ ರೆಫರಲ್ ಲಿಂಕ್ ನ ಯೂಸ್ ಮಾಡ್ಬಿಟ್ಟು ಅಕೌಂಟ್ ನ ಓಪನ್ ಮಾಡ್ಕೊಂಡಿರ್ತಾರೆ. ಸೊ ಅದರಲ್ಲಿ ಮೆಸೇಜ್ಗಳು ಬರ್ತಾ ಇತ್ತು, ಏನಕ್ಕಂದ್ರೆ ಲೈಕ್ ಆರ್ಡರ್ಸ್ ಗಳು ಬರ್ತಾ ಇಲ್ಲ, ಏನಕ್ಕೆ ಇದು ಬ್ಯಾನ್ ಆಗಿದೆಯಾ ಹೇಗೆ ಏನು ಕಂಪ್ಲೀಟ್ ಆಗಿ ಅಂದ್ಬಿಟ್ಟು. ಸೊ ಎಸ್ ಗೈಸ್, ಹೈಕೋರ್ಟ್ ಇದು ಸುಮಾರು ವರ್ಷಗಳಿಂದ ಅಂದ್ರೆ 3-4 ವರ್ಷಗಳಿಂದ ಏನಿದೆ ಕೋರ್ಟ್ ಅಲ್ಲಿ ನಡೀತಾನೆ ಇತ್ತು. ಈ ಒಂದು ಆಟೋ ಅಸೋಸಿಯೇಷನ್ ಆಗಿರ್ಬೋದು ಅಥವಾ ಇನ್ನಿತರೆ ಸಂಸ್ಥೆಗಳಾಗಿರ್ಬೋದು ಬೈಕ್ ಟ್ಯಾಕ್ಸಿ ಅಗೇನ್ಸ್ಟ್ ಹೈಕೋರ್ಟ್ ಹೋಗಿತ್ತು. ಅಂಡ್ ಅದರ ಜೊತೆಗೆ ಕರ್ನಾಟಕ ಗೌರ್ಮೆಂಟ್ ಕೂಡ ಅದರಲ್ಲಿ ಒಂದು ಪಾರ್ಟಿ ಆಗಿತ್ತು. ಸೊ ಹಾಗಾಗಿ ಏನಕ್ಕಂತಂದ್ರೆ ಇದೊಂದು ಸೇಫ್ಟಿ ಮೇಜರ್ ಇಶ್ಯೂ ಅಂದ್ಬಿಟ್ಟು, ಲೈಕ್ ಬೈಕ್ ಟ್ಯಾಕ್ಸಿಯಲ್ಲಿ ಬೈಕ್ ಅಂದ್ರೆ ಇವಾಗ ವೈಟ್ ಬೋರ್ಡ್ ಇರುತ್ತೆ, ಅಂಡ್ ಪ್ರೈವೇಟ್ ವೆಹಿಕಲ್ ಆಗುತ್ತೆ, ರೈಟ್. ಸೊ ಪ್ರೈವೇಟ್ ವೆಹಿಕಲ್ ಆಗಿರೋದ್ರಿಂದ ನೀವು ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡೋ ಹಾಗೆ ಇಲ್ಲ ಅಂದ್ಬಿಟ್ಟು. ಯಾಕಂದ್ರೆ ಇದು ಟ್ಯಾಕ್ಸಿ ಅಂತ ಬಂದ್ರೆ, ಬೈಕ್ ಟ್ಯಾಕ್ಸಿ ಅಂತ ಅಂದಾಗ ಅದು ಕಮರ್ಷಿಯಲ್ ಪರ್ಪಸ್ ಆಗುತ್ತೆ, ಯಾಕಂದ್ರೆ ನೀವು ಪ್ಯಾಸೆಂಜರ್ ನ ಡ್ರಾಪ್ ಅಂಡ್ ಪಿಕಪ್ ಮಾಡ್ತಿರ್ತೀರ. ಸೊ ಅದು ಕಮರ್ಷಿಯಲ್ ಇದ್ರಲ್ಲಿ ಬರುತ್ತೆ ಸರ್ವಿಸ್ ಅಲ್ಲಿ. ಸೊ ಅದಕ್ಕೋಸ್ಕರನೇ ಇದು ತಪ್ಪು, ಇದು ಇಲ್ಲಿಗಲ್ ಅಂದ್ಬಿಟ್ಟು ಕೋರ್ಟ್ಗೆ ಹೋಗಿದ್ದು ಈ ಸುಮಾರು ಅಸೋಸಿಯೇಷನ್ಸ್ ಅಂಡ್ ಅದರ ಜೊತೆಗೆ ಕರ್ನಾಟಕ ಗೌರ್ಮೆಂಟು ಕೂಡ ಸುಮಾರು 3-4 ವರ್ಷಗಳಿಂದ ನಡೀತಾನೆ ಇತ್ತು. ಬಟ್ ಇವಾಗ ಫೈನಲಿ ಕರ್ನಾಟಕ ಸಿಂಗಲ್ ಜಡ್ಜ್ ಬೆಂಚ್ ಏನಿದೆ, ಫಸ್ಟ್ ಒಂದು ತಿಂಗಳಿಂದನೇ ಸಿಂಗಲ್ ಜಡ್ಜ್ ಬೆಂಚು ಅದನ್ನ ಅನೌನ್ಸ್ ಮಾಡಿತ್ತು ಕಂಪ್ಲೀಟ್ ಆಗಿ ನೀವು ಬ್ಯಾನ್ ಮಾಡ್ಬೇಕಂದ್ಬಿಟ್ಟು. ಬಟ್ ಆದ್ರೂ ಕೂಡ ಇವರು ತಿರ್ಗಾ ಅದನ್ನ ಸಿಂಗಲ್ ಜಡ್ಜ್ ಬೆಂಚ್ ಆರ್ಡರ್ ನ ಚಾಲೆಂಜ್ ಮಾಡಿ ಡಬಲ್ ಜಡ್ಜ್ ಬೆಂಚ್ ಅವಕಾಶ ಇರುತ್ತೆ. ಸೊ ಅದನ್ನು ಕೂಡ ಇವರು ಚಾಲೆಂಜ್ ಮಾಡಿದ್ರು, ಬಟ್ ಅಲ್ಲೂ ಕೂಡ ರಿಜೆಕ್ಟ್ ಆಗಿ ನೀವಿಲ್ಲ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲೇಬೇಕು ಅಂದ್ಬಿಟ್ಟು ಏನಿದೆ ಕೋರ್ಟ್ ನ ಆರ್ಡರ್ ಬಂದಾಗಿದೆ, ಹೈಕೋರ್ಟ್ ನ ಆರ್ಡರ್. ಸೊ ಹಾಗಾಗಿ ಅದಕ್ಕೋಸ್ಕರ ನಿಮಗೆ ಬೈಕ್ ಟ್ಯಾಕ್ಸಿ ಸರ್ವಿಸ್ ಎಲ್ಲೂ ಕರ್ನಾಟಕದಲ್ಲಿ ಸಿಗೋದಿಲ್ಲ. ರ್ಯಾಪಿಡೋ ಅಂತ ಒಂದೇ ಅಲ್ಲ, ಯಾವುದೇ ಬೈಕ್ ಸರ್ವಿಸ್ ಪ್ರೊವೈಡರ್ ಆಗಿರಲಿ ಅವ್ರು ಕಂಪ್ಲೀಟ್ ಆಗಿ ಹೈಕೋರ್ಟ್ ಆರ್ಡರ್ ಏನಿದೆ ಅದನ್ನ ಅಲ್ಲೇ ಮಾಡಲೇಬೇಕು. ಕಂಪ್ಲೀಟ್ ಆಗಿ ಎಲ್ಲರೂ ಮಾಡ್ತಾ ಇದ್ದಾರೆ, ಆಲ್ರೆಡಿ ಎಲ್ಲರೂ ಮಾಡ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ಸರ್ವಿಸ್ ಅವೈಲೇಬಲ್ ಇಲ್ಲ ನಿಮಗೆ, ಓಕೆ, ಬುಕ್ ಮಾಡಕ್ಕೆ ಸಿಗಲ್ಲ ಅಂತಂದ್ರೆ ಇಲ್ಲಿಂದ ಬುಕ್ ಮಾಡ್ತಾರೆ ಕಸ್ಟಮರ್ಸ್. ಸೊ ಆ ರೀತಿ ಸರ್ವಿಸ್ ಅನ್ನೇ ಕಿತ್ತಾಕಿದ್ದಾರೆ. ಬಿಕಾಸ್ ಮೇನ್ ರೀಸನ್ ಅಂತಂದ್ರೆ ಲೈಕ್ ಸೇಫ್ಟಿ ಇಶ್ಯೂಗೋಸ್ಕರ. ಲೈಕ್ ಇವಾಗ ರ್ಯಾಪಿಡೋದಲ್ಲಿ ಅಥವಾ ಇನ್ನಿತರ ಬೈಕ್ ಟ್ಯಾಕ್ಸಿಗಳಲ್ಲಿ ನೋಡ್ಬೇಕಂದ್ರೆ ದಿನಗಳಂತೂ ಫೀಮೇಲ್ ಅಂದ್ರೆ ಲೈಕ್ ಲೇಡೀಸ್ ತುಂಬಾನೇ ಯೂಸ್ ಮಾಡ್ತಾ ಇದ್ರು ಬೈಕ್ ಟ್ಯಾಕ್ಸಿಗಳನ್ನ. ಸೊ ಅದು ಒಂದು ಮೇನ್ ಕಾರಣ ಇತ್ತು, ಸೇಫ್ಟಿ ಕಾರಣ. ಅಂಡ್ ಅದರ ಜೊತೆಗೇನೆ ಈ ಒಂದು ಆಟೋ ಮತ್ತು ಬೈಕ್ ಗಲಾಟೆ ಆಗಿರ್ಲಿ. ಬಟ್ ನೀವು ಅಕಾರ್ಡಿಂಗ್ ಲಾ ಹೋದ್ರೆ, ಲೈಕ್ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಹೋದ್ರೆ ಅಲ್ಲೂ ಕೂಡ ಇದು ನಿಲ್ಲೋದಿಲ್ಲ, ಅಲ್ಲಿ ಕೂಡ ಸ್ವಲ್ಪ ಇಲ್ಲಿಗಲ್ ಕಡೆಗೆ ಹೋಗುತ್ತೆ. ಸೊ ಹಾಗಾಗಿ ಬಿಟ್ಟು ಅದೊಂದಾಗಿತ್ತು. ಯಾಕಂದ್ರೆ ಬೆಂಗಳೂರು ಅಂತ ಸಿಟಿಯಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಒಂದು ಸೂಹಿ ನಿಮ್ಮ ಕೈಯಿಂದ ಒಂದು ಸೂಹಿ ಕೂಡ ರೋಡಲ್ಲಿ ಬಿತ್ತು ಅಂತಂದು ಕೂಡ ಅದು ನ್ಯಾಷನಲ್ ನ್ಯೂಸ್ ಆಗುತ್ತೆ. ಯಾಕಂದ್ರೆ ಇದು ಕೇವಲ ಸಿಟಿ ಅಲ್ಲ, ಇದೊಂದು IT ಹಬ್ ಇರುತ್ತೆ. ಸೊ ಇಂಥ ಒಂದು ಮೇನ್ ಸಿಟಿಗಳು ಏನಿರುತ್ತೆ, ಒಂದು ಚಿಕ್ಕ ಘಟನೆಗಳು ಕೂಡ ನ್ಯಾಷನಲ್ ನ್ಯೂಸ್ ಆಗುತ್ತೆ. ಅದರಿಂದ ರಾಜ್ಯಕ್ಕೆ ಕೆಟ್ಟ ಹೆಸರು ಬರುತ್ತೆ, ಸಿಟಿಗೆ ಕೆಟ್ಟ ಹೆಸರು ಬರುತ್ತೆ. ಸೊ ಅದಕ್ಕೋಸ್ಕರ ಇಂಥ ಒಂದು ಯಾವುದೇ ಒಂದು ಸರ್ವಿಸ್ ಪ್ರೊವೈಡರ್ ಮಾಡಬೇಕು ಅಂತ ಒಂದು ಲೀಗಲ್ ಆಗಿ ಒಂದು ಫ್ರೇಮ್ ವರ್ಕ್ ಇರಬೇಕಾಗುತ್ತೆ, ರೈಟ್. ಸೊ ಅದಕ್ಕೋಸ್ಕರನೇ ಇದು ಒಂದು ಬ್ಯಾನ್ ನ ಮಾಡಲಾಗಿದೆ. ಸೊ ಮೇ ಬಿ ಲೈಕ್ ಗೌರ್ಮೆಂಟ್ ಇದಕ್ಕೆ ಒಂದು ಲೀಗಲ್ ಫ್ರೇಮ್ ವರ್ಕ್ ನ ಮಾಡ್ಬಿಟ್ಟು ತಿರ್ಗಾ ಸ್ಟಾರ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇವೆ. ಯಾಕಂದ್ರೆ ಒಂದು ದೊಡ್ಡ ಬಿಸ್ನೆಸ್ ಈ ಬೈಕ್ ಟ್ಯಾಕ್ಸಿ ಅವ್ರಿಗೂ ಕೂಡ ಆ್ಯಪ್ ಅವರು ಕೂಡ ಸುಮ್ಮನೆ ಕುದುರೋದಿಲ್ಲ. ಅವರು ಕೂಡ ಗೌರ್ಮೆಂಟ್ ಜೊತೆ ಕೈ ಜೋಡಿಸಿ ಅವರು ಕೂಡ ಇದಕ್ಕೊಂದು ಯಾವ ರೀತಿ ತಿರ್ಗಾ ಮತ್ತೆ ನಾವು ಇದನ್ನ ರೋಡಲ್ಲಿ ತರಬಹುದು, ಯಾವ ರೀತಿ ನಾವು ಸರ್ವಿಸ್ ಅನ್ನು ಮತ್ತೆ ಪ್ರೊವೈಡ್ ಮಾಡಬಹುದು ಕಸ್ಟಮರ್ಗೆ ಅನ್ನೋದನ್ನ ಗೌರ್ಮೆಂಟ್ ಮತ್ತು ಈ ಅಪ್ಲಿಕೇಶನ್ ಅವರೆಲ್ಲ ಚರ್ಚೆ ಮಾಡ್ಬಿಟ್ಟು ಮತ್ತೆ ಒಂದು ಲೀಗಲ್ ಫ್ರೇಮ್ ವರ್ಕ್ ಅಂಡರ್ ನಲ್ಲಿ ಸರ್ವಿಸ್ ಅನ್ನ ಕೊಡಬಹುದು ಅಂತ ನನ್ನ ಅನಿಸಿಕೆ ಮುಂದಿನ ದಿನಗಳಲ್ಲಿ. ಬಟ್ ಯಾವಾಗ ಹೇಗೆ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡ್ಬೇಕಾಗತ್ತೆ. ಬಟ್ ಇದೇ ರೀತಿ ಯಾವ್ದಾದ್ರು ಒಂದು ಅಪ್ಡೇಟ್ ಬಂದ್ರೆ ಮುಖಾಂತರ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.